ನಾನು ನೋಡಿರೋ ಪ್ರಕಾರ ದರ್ಶನ್ ಅವ್ರನ್ನ ಒಂದು ಚುನಾವಣಾ ಪ್ರಚಾರಕ್ಕೆ ಮಂಡ್ಯ ಜಿಲ್ಲೆಗೆ ಹೋದ್ರು ಮೊನ್ನೆ ಅಷ್ಟೇ ಮಳವಳ್ಳಿಗೆ. ಒಂದು ಯಾವುದೋ ಒಬ್ಬ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಹೋದ್ರು. ದರ್ಶನ್ ಅವರ ಕ್ರೇಜನ್ನು ನಾನು ಹತ್ತಿರದಿಂದ ಗಮನಿಸಿದೆ. ಯಾಕಂತಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಸಾಯುವಂತ ವಯೋವೃದ್ಧರ ತನಕನೂ ಸಹ ಬಂದಿದ್ರು ಅಲ್ಲಿಗೆ. ಅಂದ್ರೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಕಥೆಗಳ ಮೂಲಕ ಪ್ರೇರೇಪಣೆ ಮಾಡಿದ್ರು ಅವರು. ಒಂದು ಅಭಿಮಾನವನ್ನು ಸಂಪಾದನೆ ಮಾಡಿದ್ರು. ಸೊ ಅಂತ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಚಿಕ್ಕ ಮಕ್ಕಳೆಲ್ಲ ಬಂದು ಥ್ಯಾಂಕ್ಸ್ ಹಿಡ್ಕೊಂಡು ನಮ್ ಗಾಡ್ ಫಾದರ್ ಅಂತ ಹೇಳಿದ್ರು. ನಾನೇ ಅವ್ರನ್ನ ಸಂದರ್ಶನವನ್ನು ಸಹ ಮಾಡಿದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಹೆಣ್ಣಿನ ವಿಚಾರದಲ್ಲಿ ಇವರೆಲ್ಲೋ ಒಂದ್ ಕಡೆ ಎಡುವುದ್ರ ಅನ್ನುವಂಥದ್ದು. ಯಾಕಂತಂದ್ರೆ ಹೊರಗಡೆ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಹೊಂದಿರುವಂತಹ ದರ್ಶನ್ ಅವರು ಗೌರವವನ್ನ ಕೊಡ್ತಿದ್ರು ಅವ್ರಿಗೆಲ್ಲರಿಗೂ ಸಹ. ಸೊ ಅಂತದ್ದೇ ಎಲ್ಲೋ ಒಂದ್ ಕಡೆ ಇವ್ರ ನಿಜ ಜೀವನದಲ್ಲಿ ಆಗ್ತಿದೆ ಅಂತಂದಾಗ ಎಲ್ಲೋ ಒಂದ್ ಕಡೆ ಯೋಚನೆ ಮಾಡದೆ ಎಡುವುದ್ರ ಸ್ತ್ರೀ ದೋಷ ಎಲ್ಲಾದ್ರೂ ಇವರಿಬ್ಬರಲ್ಲೇ ಏನಾದ್ರು ಇದೆಯಾ ಅಂತ. ಇವರಿಬ್ಬರಲ್ಲಿ ಅಂತ ಬರಲ್ಲ, ಇದೊಂದು ವ್ಯಾಮೋಹ ಅಂತ ಹೇಳ್ತೀವಿ. ವ್ಯಾಮೋಹದಿಂದ ಆಗುವಂತಹ ದುರಂತ. ಇದರಲ್ಲಿ ಎಲ್ಲದಕ್ಕೂ ಒಂದೇ ದೋಷ 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 ಅನ್ನೋದ್ಕಿಂತಲೂ ನಮಗೆ ನಾವು ತರ್ಕ ಮಾಡ್ಕೊಳ್ಬೇಕು. ನಾನು ಒಂದು ಮಾದರಿಯಾಗಿ ನಿಂತಿದ್ದೀನಿ, ಯಾಕಂದರೆ ನಾನು ಸಾಕಷ್ಟು ಕಡೆ ನೋಡಿದ್ದೀನಿ. ಒಂದು ಪುಟ್ಟು ಬಾಲಕ ಬಂದು ಅಭಿಮಾನಿ ಅಂದಾಗಲೂ ಅವರಿಗೆ ತಬ್ಕೊಂಡಿರುವಂಥದ್ದು, ಅವ್ರ ಹತ್ರ ಒಂದು ಫೋಟೋ ಇಸ್ಕೊಂಡಿರುವಂಥದ್ದು ನಾ ಎಲ್ಲವನ್ನೂ ಗಮನಿಸಿದ್ದೀನಿ. ಮತ್ತು ಯಾರೋ ಒಬ್ಬರು ಆ ಒಂದು ಕೌತುಕತೆ ಇರುತ್ತೆ, ದರ್ಶನಿಗೆ ನೋಡಬೇಕು ಅಂದಾಗ ಎಲ್ಲೋ ಹುಡುಕುವಾಗ ನಾನು ಇಲ್ಲಿದ್ದೀನಿ ಅಂತ ಕೈಯಾಡಿಸಿದ್ದು ಅದೊಂದು ಮುಗ್ಧತೆ. ಅದು ನಿಜವಾಗ್ಲೂ ಗೌರವ, ಅಂದರೆ ಹೆಮ್ಮೆಯ ವಿಚಾರವೇ. ಆದರೆ ಈ ಸ್ತ್ರೀ ಅನ್ನೋದು ಒಂದು ಮಾಯೆ, ಇದು ಕ್ಷಣಿಕ. ಅದು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ಇದು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಒಂದು ಗಾದೆ ಇದೆ ಹಳ್ಳಿ ಕಡೆ, ಕಟ್ಕೊಂಡವಳು ಕಡೆ ತನಕ ಇಟ್ಕೊಂಡವಳು ಇರೋ ತನಕ ಅಂತ ಒಂದು ಗಾದೆ ಮಾತಿದೆ. ಇದು ಹೇಳಲಿಕ್ಕೆ ನಾನು ಹೆಣ್ಣಾಗಿ ಬೇಜಾರಾಗತ್ತೆ. ಆದರೆ ನಾನು ಹೆಣ್ಣಾಗಿದ್ದೀನಿ, ಹೆಣ್ಣಿನ ಮೇಲೆ ಪರ್ದೆ ಹಾಕಬೇಕು ಅನ್ನೋ ವಿಚಾರ ನನ್ನಲ್ಲಿಲ್ಲ. ಯಾಕಂದ್ರೆ ನಾವು ದೀಕ್ಷಾ ತಗೊಳ್ಬೇಕಾದ್ರೆ ಎಲ್ಲ ವ್ಯಾಮೋಹಗಳನ್ನು, ಅಂತಃಕರಣಗಳನ್ನು ಬಿಟ್ಟು ದೀಕ್ಷೆ ತಗೊಂಡಿರ್ತೀವಿ. ಯಾಕೆಂದರೆ ನ್ಯಾಯಸಮ್ಮತವಾಗಿ ಮಾತಾಡಬೇಕು, ನ್ಯಾಯಸಮ್ಮತವಾಗಿರಬೇಕು, ಬಂದವರಿಗೆ ನ್ಯಾಯಸಮ್ಮತವಾಗಿ ಮಾರ್ಗದರ್ಶನವನ್ನು ಕೊಡಬೇಕು. ಯಾವುದೇ ನಮ್ಮ ವಿದ್ಯೆಯನ್ನು ಸ್ವಂತಕ್ಕೆ ಬಳಸಬಾರದು. ಇಷ್ಟೆಲ್ಲ ಕಂಡೀಷನ್ ಇರುತ್ತೆ ಒಂದು ದೀಕ್ಷಾ ಪದ್ಧತಿಯಲ್ಲಿ. ಆ ಥರದಲ್ಲಿ ತಗೊಂಡವರು ಅಂದಾಗ ಹೆಣ್ಣು ಅನ್ನೋದು ಒಂದು ಮಾಯೆ ಕಣಪ್ಪ. ಅದು ಮಿಂಚುಳ ಇದ್ದಂಗೆ. ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಬರುತ್ತವೆ, ಎಲ್ಲಿ ಚೆನ್ನಾಗಿರಲ್ವೋ ಅಲ್ಲಿ ಹೊರಟೋಗುತ್ತವೆ. ದಯವಿಟ್ಟು ಇದರಿಂದ ದೂರ ಇರಿ. ಹೆಣ್ಣು ಅನ್ನೋದು ಕೆಟ್ಟ ಮಾಯೆ. ಆ ಮಾಯೆಯ ಜಾಲಕ್ಕೆ ಈ ವ್ಯಕ್ತಿ ಬಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ನೋಡಿರೋ ಪ್ರಕಾರ ದರ್ಶನ್ ಅವ್ರನ್ನ ಒಂದು ಚುನಾವಣಾ ಪ್ರಚಾರಕ್ಕೆ ಮಂಡ್ಯ ಜಿಲ್ಲೆಗೆ ಹೋದ್ರು ಮೊನ್ನೆ ಅಷ್ಟೇ ಮಳವಳ್ಳಿಗೆ. ಒಂದು ಯಾವುದೋ ಒಬ್ಬ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಹೋದ್ರು. ದರ್ಶನ್ ಅವರ ಕ್ರೇಜನ್ನು ನಾನು ಹತ್ತಿರದಿಂದ ಗಮನಿಸಿದೆ. ಯಾಕಂತಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಸಾಯುವಂತ ವಯೋವೃದ್ಧರ ತನಕನೂ ಸಹ ಬಂದಿದ್ರು ಅಲ್ಲಿಗೆ. ಅಂದ್ರೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಕಥೆಗಳ ಮೂಲಕ ಪ್ರೇರೇಪಣೆ ಮಾಡಿದ್ರು ಅವರು. ಒಂದು ಅಭಿಮಾನವನ್ನು ಸಂಪಾದನೆ ಮಾಡಿದ್ರು. ಸೊ ಅಂತ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಚಿಕ್ಕ ಮಕ್ಕಳೆಲ್ಲ ಬಂದು ಥ್ಯಾಂಕ್ಸ್ ಹಿಡ್ಕೊಂಡು ನಮ್ ಗಾಡ್ ಫಾದರ್ ಅಂತ ಹೇಳಿದ್ರು. ನಾನೇ ಅವ್ರನ್ನ ಸಂದರ್ಶನವನ್ನು ಸಹ ಮಾಡಿದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಹೆಣ್ಣಿನ ವಿಚಾರದಲ್ಲಿ ಇವರೆಲ್ಲೋ ಒಂದ್ ಕಡೆ ಎಡುವುದ್ರ ಅನ್ನುವಂಥದ್ದು. ಯಾಕಂತಂದ್ರೆ ಹೊರಗಡೆ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಹೊಂದಿರುವಂತಹ ದರ್ಶನ್ ಅವರು ಗೌರವವನ್ನ ಕೊಡ್ತಿದ್ರು ಅವ್ರಿಗೆಲ್ಲರಿಗೂ ಸಹ. ಸೊ ಅಂತದ್ದೇ ಎಲ್ಲೋ ಒಂದ್ ಕಡೆ ಇವ್ರ ನಿಜ ಜೀವನದಲ್ಲಿ ಆಗ್ತಿದೆ ಅಂತಂದಾಗ ಎಲ್ಲೋ ಒಂದ್ ಕಡೆ ಯೋಚನೆ ಮಾಡದೆ ಎಡುವುದ್ರ ಸ್ತ್ರೀ ದೋಷ ಎಲ್ಲಾದ್ರೂ ಇವರಿಬ್ಬರಲ್ಲೇ ಏನಾದ್ರು ಇದೆಯಾ ಅಂತ. ಇವರಿಬ್ಬರಲ್ಲಿ ಅಂತ ಬರಲ್ಲ, ಇದೊಂದು ವ್ಯಾಮೋಹ ಅಂತ ಹೇಳ್ತೀವಿ. ವ್ಯಾಮೋಹದಿಂದ ಆಗುವಂತಹ ದುರಂತ. ಇದರಲ್ಲಿ ಎಲ್ಲದಕ್ಕೂ ಒಂದೇ ದೋಷ 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 ಅನ್ನೋದ್ಕಿಂತಲೂ ನಮಗೆ ನಾವು ತರ್ಕ ಮಾಡ್ಕೊಳ್ಬೇಕು. ನಾನು ಒಂದು ಮಾದರಿಯಾಗಿ ನಿಂತಿದ್ದೀನಿ, ಯಾಕಂದರೆ ನಾನು ಸಾಕಷ್ಟು ಕಡೆ ನೋಡಿದ್ದೀನಿ. ಒಂದು ಪುಟ್ಟು ಬಾಲಕ ಬಂದು ಅಭಿಮಾನಿ ಅಂದಾಗಲೂ ಅವರಿಗೆ ತಬ್ಕೊಂಡಿರುವಂಥದ್ದು, ಅವ್ರ ಹತ್ರ ಒಂದು ಫೋಟೋ ಇಸ್ಕೊಂಡಿರುವಂಥದ್ದು ನಾ ಎಲ್ಲವನ್ನೂ ಗಮನಿಸಿದ್ದೀನಿ. ಮತ್ತು ಯಾರೋ ಒಬ್ಬರು ಆ ಒಂದು ಕೌತುಕತೆ ಇರುತ್ತೆ, ದರ್ಶನಿಗೆ ನೋಡಬೇಕು ಅಂದಾಗ ಎಲ್ಲೋ ಹುಡುಕುವಾಗ ನಾನು ಇಲ್ಲಿದ್ದೀನಿ ಅಂತ ಕೈಯಾಡಿಸಿದ್ದು ಅದೊಂದು ಮುಗ್ಧತೆ. ಅದು ನಿಜವಾಗ್ಲೂ ಗೌರವ, ಅಂದರೆ ಹೆಮ್ಮೆಯ ವಿಚಾರವೇ. ಆದರೆ ಈ ಸ್ತ್ರೀ ಅನ್ನೋದು ಒಂದು ಮಾಯೆ, ಇದು ಕ್ಷಣಿಕ. ಅದು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ಇದು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಒಂದು ಗಾದೆ ಇದೆ ಹಳ್ಳಿ ಕಡೆ, ಕಟ್ಕೊಂಡವಳು ಕಡೆ ತನಕ ಇಟ್ಕೊಂಡವಳು ಇರೋ ತನಕ ಅಂತ ಒಂದು ಗಾದೆ ಮಾತಿದೆ. ಇದು ಹೇಳಲಿಕ್ಕೆ ನಾನು ಹೆಣ್ಣಾಗಿ ಬೇಜಾರಾಗತ್ತೆ. ಆದರೆ ನಾನು ಹೆಣ್ಣಾಗಿದ್ದೀನಿ, ಹೆಣ್ಣಿನ ಮೇಲೆ ಪರ್ದೆ ಹಾಕಬೇಕು ಅನ್ನೋ ವಿಚಾರ ನನ್ನಲ್ಲಿಲ್ಲ. ಯಾಕಂದ್ರೆ ನಾವು ದೀಕ್ಷಾ ತಗೊಳ್ಬೇಕಾದ್ರೆ ಎಲ್ಲ ವ್ಯಾಮೋಹಗಳನ್ನು, ಅಂತಃಕರಣಗಳನ್ನು ಬಿಟ್ಟು ದೀಕ್ಷೆ ತಗೊಂಡಿರ್ತೀವಿ.
ಯಾಕೆಂದರೆ ನ್ಯಾಯಸಮ್ಮತವಾಗಿ ಮಾತಾಡಬೇಕು, ನ್ಯಾಯಸಮ್ಮತವಾಗಿರಬೇಕು, ಬಂದವರಿಗೆ ನ್ಯಾಯಸಮ್ಮತವಾಗಿ ಮಾರ್ಗದರ್ಶನವನ್ನು ಕೊಡಬೇಕು. ಯಾವುದೇ ನಮ್ಮ ವಿದ್ಯೆಯನ್ನು ಸ್ವಂತಕ್ಕೆ ಬಳಸಬಾರದು. ಇಷ್ಟೆಲ್ಲ ಕಂಡೀಷನ್ ಇರುತ್ತೆ ಒಂದು ದೀಕ್ಷಾ ಪದ್ಧತಿಯಲ್ಲಿ. ಆ ಥರದಲ್ಲಿ ತಗೊಂಡವರು ಅಂದಾಗ ಹೆಣ್ಣು ಅನ್ನೋದು ಒಂದು ಮಾಯೆ ಕಣಪ್ಪ. ಅದು ಮಿಂಚುಳ ಇದ್ದಂಗೆ. ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಬರುತ್ತವೆ, ಎಲ್ಲಿ ಚೆನ್ನಾಗಿರಲ್ವೋ ಅಲ್ಲಿ ಹೊರಟೋಗುತ್ತವೆ. ದಯವಿಟ್ಟು ಇದರಿಂದ ದೂರ ಇರಿ. ಹೆಣ್ಣು ಅನ್ನೋದು ಕೆಟ್ಟ ಮಾಯೆ. ಆ ಮಾಯೆಯ ಜಾಲಕ್ಕೆ ಈ ವ್ಯಕ್ತಿ ಬಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.